ವಿಭಿನ್ನ ಪಾತ್ರಗಳ ಮೂಲಕ ಹಾಗೂ ವಿಶೇಷ ಅಭಿನಯದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ತನ್ನದೇ ಆದಂತಹ ವಿಭಿನ್ನ ಅಭಿನಯದ ಮೂಲಕ ಎಂಟರ್ಟೈನ್ ಮಾಡ್ತಾ ಇದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಿ ರಾಧಿಕಾ ನಾರಾಯಣ್ ಅವರು ಈಗ ವೀರಕಂಬಳದ ಮೂಲಕ ಮತ್ತೊಮ್ಮೆ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇಷ್ಟಕ್ಕೂ ಈ ಒಂದು ಸಿನಿಮಾದಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ, ಕ್ಯಾಮಿಯೋ ರೋಲ್ ಅಂದ ತಕ್ಷಣ ವಿಶೇಷವಾಗಿರುತ್ತೆ. ಅದರಲ್ಲಿ ಇವರ ಅಭಿನಯವನ್ನ ನೋಡೋದೇ ಚಂದ. ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ರ? ನಾನ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಂಗ್ರಾಚುಲೇಷನ್ಸ್. ಬಿಕಾಸ್ ಯಾಕಂತಂದ್ರೆ ಮಂಗಳೂರಿಗೂ ನಿಮಗೂ ವೀರಕಂಬಳಕ್ಕೂ ಒಂದಷ್ಟು ನಂಟಿದೆ. ಅದನ್ನ ಈಗ ನೀವು ನಮ್ಗೆ ರಿವೀಲ್ ಮಾಡಬೇಕು. ತುಂಬಾನೇ ಖುಷಿ ಆಗುತ್ತೆ ಇದು ಚಿತ್ರ. ಯಾಕಂದ್ರೆ ರಾಜೇಂದ್ರ ಸಿಂಗ್ ಬಾಬು ಸರ್ ಫಸ್ಟ್ ಅದೇ ಅವರ ತಂಡದಿಂದ ನನಗೆ ಕರೆ ಬಂದಾಗ ಒಂದು ರಾಜೇಂದ್ರ ಸಿಂಗ್ ಬಾಬು ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಚಿತ್ರದಲ್ಲಿ ಒಂದು ಪಾತ್ರ ಸಿಕ್ಕಿದೆ ಅನ್ನೋ ಒಂದು ಖುಷಿ. ಇನ್ನೊಂದು, ನಾನು ತುಳುನಾಡಿನವಳಾಗಿರೋದ್ರಿಂದ ಇದೊಂದು ವಿಶೇಷತೆ, ಇದಕ್ಕೆ ಒಂದು ಮಹತ್ವನೇ ಜಾಸ್ತಿ ಇದೆ ಅಂತ ನನ್ಗನ್ಸುತ್ತೆ. ಮತ್ತೆ ಯಾಕಂದ್ರೆ ನಮಗೆ ಕಂಬಳ ಅಂದ್ರೆ ಇದೆಲ್ಲ ನಮಗೆ ಒಂಥರ ಚಿಕ್ಕ ವಯಸ್ಸಿಂದ ಅದು ಕೇಳ್ಕೊಂಡು ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೆ ಇದು ಕಂಬಳ ಎಲ್ಲ. ಇತ್ತೀಚೆಗೆ ಸ್ವಲ್ಪ ನಾನು ಬೆಳೆದಿದ್ದೆಲ್ಲ ಮೈಸೂರು. ಸೊ ಹಾಗಾಗಿ ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಕೆಲವು ಸಲ ಏನಾದ್ರೂ ಫಂಕ್ಷನ್ಸ್ ಎಲ್ಲ ಆದಾಗ ಉಡುಪಿಲಿ, ಸೊ ನಾವೆಲ್ಲ ಅವಾಗ ಅಲ್ಲಿ ಹೋಗ್ತಾ ಇದ್ವಿ ಎಲ್ಲ. ಸೊ ಹಾಗಾಗಿ ಇದು ತುಂಬಾನೇ ಚಿರಪರಿಚಿತವಾದಂತಹ ಒಂದು ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಾನೆ ಹೇಳ್ತೀನಿ. ಸೊ ಹಾಗಾಗಿ ಮೊದಲನೇ ಬಾರಿಗೆ ನಂದು ನಾನೊಂದು ಇದು ತುಳು ಡಬ್ಬಿಂಗ್ ಕೂಡ ನಾನೇ ಮಾಡಿದ್ದೀನಿ ಇದರಲ್ಲಿ. ಯಾಕಂದ್ರೆ ನಾನು ಮನೇಲಿ ತುಳು ಮಾತಾಡೋದ್ರಿಂದ ಸೊ ತುಳು ಡಬ್ಬಿಂಗ್ ಕೂಡ ಮಾಡಿದ್ದೀನಿ. ಮೊದಲನೇದಾಗಿ ನನಗೆ ಏನಂದ್ರೆ ಕನ್ನಡದ ಹೊರತು ಬೇರೆ ಒಂದು ಭಾಷೆಯಲ್ಲೂ ಮಾಡಿರುವಂತಹ ಖುಷಿ ನನಗಿದೆ. ಸಾಕಷ್ಟು ಇನ್ನೂ ಒಳ್ಳೆಯ ವಿಚಾರ ಏನಪ್ಪಾ ಅಂದ್ರೆ ಪೊಲೀಸ್ ಕಮಿಷನರ್ ಪಾತ್ರ ಇದು. ಸೊ ಹಾಗಾಗಿ ಏನೊಂದು ಈಗ ನೀವು ಏನು ಮೃಷ್ಟಾನ್ನ ಭೋಜನದಲ್ಲಿ ಒಂದು ಪಿಕ್ಕಲ್ ಹೇಗೋ ಹಂಗೆ ಇದು ಅಂತ ನಾನು ಅನ್ಕೋತೀನಿ. ಸೊ ಪಿಕ್ಕಲ್ ಒಂದು ಇಷ್ಟೇ ಚೂರೇ ಇದ್ರೂ ಅದು ಅಷ್ಟು ಒಂದು ರುಚಿ ರುಚಿಯಾಗಿರುತ್ತೆ ಅಂತ ಹೇಳಿ, ಅದೇ ರೀತಿ ನನ್ನ ಪಾತ್ರ ಕೂಡ ಇದೆ ಅಂತ ನಾನು ಭಾವಿಸಿದ್ದೀನಿ. ಆ ಒಂದು ಪೊಲೀಸ್ ಕಮಿಷನರ್ ಪಾತ್ರ ಅಷ್ಟೇ, ಅದಕ್ಕೆ ಮಹತ್ವ ಕೂಡ ಇದೆ. ಯೂನಿಫಾರ್ಮ್ ಹಾಕೊಂಡಿರ್ಬೋದು, ಯೂನಿಫಾರ್ಮ್ ಹಾಕೊಂಡಾಗ್ಲೇ ನಮ್ಗೆ ಎಷ್ಟು ಒಂದು ಗತ್ತು ಗಾಂಭೀರ್ಯ ಬಂದ್ಬಿಡುತ್ತೆ ಅಂದ್ರೆ ಅದು ಹೇಳ್ಕೊಡ್ಬೇಕಾಗಿಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಕಾಸ್ಟ್ಯೂಮ್ ಡಿಸೈನು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಎಷ್ಟು ಒಂದು ಒರಿಜಿನಲ್ ಯೂನಿಫಾರ್ಮ್ಗೆ ಅದು ಹೋಲ್ಬೇಕೋ ಅಷ್ಟು ಅವರು ಅದರ ಒಂದು ಎಲ್ಲ ಅಂಶಗಳನ್ನು ಕೂಡ ಗಮನ ಇಟ್ಕೊಂಡು ಮಾಡಿರುವಂಥದ್ದು. ಸೊ ಹಾಗಾಗಿ ತುಂಬಾನೇ ಖುಷಿ ಆಗುತ್ತೆ. ನಾವು ಸಮ್ಮರ್ ಟೈಮಲ್ಲಿ ನಾವು ಅಲ್ಲಿ ನಂದು ಪಾತ್ರ ಒಂದು ಇದ್ದಾಗ ಸಮ್ಮರ್ ಆಗಿತ್ತು ಅದು. ಸೊ ನನಗೆ ಅಭ್ಯಾಸ ಇದೆ ಅಲ್ಲೆಲ್ಲ ಊರಲ್ಲಿ ಒಂದು ಸಮ್ಮರ್ ಹೇಗಿರುತ್ತೆ, ಎಲ್ಲ ಕಡೆ ಬೆವರು ಇಳಿತಾ ಇರುತ್ತೆ ಎಲ್ಲ. ಸೊ ಹಾಗಾಗಿ ಆ ಒಂದು ವೆದರ್ ನನಗೆ ತುಂಬಾನೇ ಚಿರಪರಿಚಿತ. ಸೊ ನನಗೆ ಖುಷಿನೇ ಆಯ್ತು ಮಾಡೋದು. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಸರ್ ಜೊತೆ ಒಂದು ಮಾಡಿರುವಂತಹ ಅನುಭವ ಅದು, ಯಾಕಂದ್ರೆ ಸಾಕಷ್ಟಿರುತ್ತೆ ಕಲಿಯಕ್ಕೆ. ಇನ್ನೊಂದೇನಪ್ಪ ಅಂದ್ರೆ ಅವರ ಎನರ್ಜಿ ಏನಿದೆ ಅದು ಇಟ್ ವಾಸ್ ವೆರಿ ಕಂಟೇಜಿಯಸ್. ಆ ಒಂದು ವೆದರಲ್ಲೂ ಆ ಒಂದು ಹೀಟಲ್ಲೂ ಕೂಡ ಅವರು ಕೂತ್ಕೋತಿರ್ಲಿಲ್ಲ, ಒಂದ್ ನಿಮಿಷ ಕೂತ್ಕೋತಿರ್ಲಿಲ್ಲ. ಏನಾದ್ರೂ ಒಂದು ಸೆಟ್ಟಲ್ಲಿ ಮಾಡ್ತಾನೆ ಇದ್ರು. ಕಾನ್ಸ್ಟೆಂಟ್ ಆಗಿ ಯೂಸ್ ಟು ಬಿ ಆನ್ ಹಿಸ್ ಟೋಸ್. ಸೊ ಅವ್ರನ್ನ ನೋಡ್ಬಿಟ್ಟು ನಮಗೆ ಸಾಕಷ್ಟು ಸ್ಫೂರ್ತಿ ಬರ್ತಾ ಇತ್ತು. ಸೊ ಈ ತರ ತುಂಬಾನೇ ಖುಷಿಯ ವಿಚಾರಗಳು, ಅಂಶಗಳು ಈ ಚಿತ್ರದಲ್ಲಿದೆ ನನಗೆ. ಎಸ್ ಮ್ಯಾಮ್, ಈಗ ಪೊಲೀಸ್ ಕಮಿಷನರ್ ಅಂದ ತಕ್ಷಣ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಗಿರ್ಬೋದು, ಮುಂಚೆ ಆಗಿರ್ಬೋದು, ಲಾಠಿ ಚಾರ್ಜ್ ಎಷ್ಟು ಜನಕ್ಕೆ ಮಾಡಿದೀರಾ ಅಂತ? ಲಾಠಿ ಚಾರ್ಜ್ ಖಂಡಿತ ನಾನು ಚಿತ್ರದಲ್ಲಿ ಮಾಡಿದ್ದೀನಿ, ಬಟ್ ನಿಜ ಜೀವನದಲ್ಲಿ ಮಾಡಿಲ್ಲ. ನಿಜವಾಗ್ಲೂ ಹೊಡೆದಿದ್ದೀರಾ ಮೇಡಮ್? ನೋಡಿ, ಚಿತ್ರನ ನೋಡಿ, ಇನ್ನೊಂದು 2 ದಿನ ಇದೆ. 2 ದಿನದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಹೊಡೆದಿದ್ದೀನಿ ಅಥವಾ ಹೊಡೆದಿದ್ದೀನೋ ಇಲ್ವೋ ಎಲ್ಲ ಗೊತ್ತಾಗುತ್ತೆ ನೋಡಿ. ವೀರಕಂಬಳ ಅಂದ ತಕ್ಷಣ ನೆನಪಾಗುವಂತದ್ದು ನಮಗೆ ರೀಸೆಂಟ್ ಆಗಿ ಕಾಂತಾರ ಸಿನಿಮಾ ಯಾವಾಗ ಬಂತೋ ಆಗ್ಲಿಂದಾನು ಕೂಡ ಈ ಒಂದು ವೀರಕಂಬಳಕ್ಕೆ ಮತ್ತಷ್ಟು ಮೆರುಗಾಗಿರ್ಬೋದು ಅಥವಾ ಮತ್ತಷ್ಟು ಜನರಿಗೆ ರೀಚ್ ಆಗುವಂತಹ ಒಂದು ಕ್ರೀಡೆ ಅಂತ ನಾನು ಹೇಳ್ಬೋದು, ಅಥವಾ ಮಂಗಳೂರಿನ ಒಂದಷ್ಟು ಸಂಪ್ರದಾಯ ಅಂತಾನೆ ಹೇಳ್ಬೋದು. ಸೊ ಇತ್ತೀಚೆಗೆ ಬೆಂಗಳೂರಲ್ಲೂ ಕೂಡ ಪ್ರತಿ ವರ್ಷನೂ ಕೂಡ ಮಾಡ್ತಾನೆ ಇರ್ತಾರೆ. ಸೊ ಹೆಂಗ್ ಅನ್ಸುತ್ತೆ ವೀರಕಂಬಳ ಅಂದ ತಕ್ಷಣ ನಿಮ್ಗೆ? ವೀರಕಂಬಳ ಏನಪ್ಪಾ ಅಂದ್ರೆ ಇದು ರಾಜರ ಕಾಲದಿಂದನೂ ನಡ್ಕೊಂಡು ಬಂದಿರುವಂತಹ ಒಂದು ಸಾಂಪ್ರದಾಯಿಕ ಒಂದು ಕ್ರೀಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಇದಕ್ಕೆ ಒಂದು ಸಾಂಸ್ಕೃತಿಕ ಹಾಗೂ ಸಾಂಪ್ರದಾಯಿಕ ಐತಿಹಾಸಿಕ ಮಹತ್ವ ಇದೆ ಅಂತಾನೆ ಹೇಳ್ತೀನಿ. ಈ ಒಂದು ಕ್ರೀಡೆ
ಏನಿದೆ ಅದು ಎಲ್ಲ ಜನರನ್ನೆಲ್ಲ ಒಟ್ಟುಗೂಡಿಸುತ್ತೆ. ಸೊ ಇದೊಂಥರ ಸಂಭ್ರಮನೇ ಹೌದು. ಯಾಕಂದ್ರೆ ಆಮೇಲೆ ನೀವು ಕ್ರೀಡೆಯಲ್ಲಿ ಪಾಲ್ಗೊಂಡಾಗ ಎಸ್ಪೆಷಲಿ ಇದು ನಿಮ್ಗೆ ಜಾಸ್ತಿನೇ ಸ್ಟ್ರೆಂತ್ ಮತ್ತೆ ಸ್ಟ್ಯಾಮಿನಾ ಇರಬೇಕು. ಸೊ ಅದನ್ನು ಕೂಡ ಒಂದು ಜನರಲ್ಲಿ ಒಂದು ಹೆಲ್ತ್ ಕಾನ್ಶಿಯಸ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತೀನಿ. ಅದಲ್ದೇನೆ ಕೋಣಗಳು ಏನಿವೆ, ಕೋಣಗಳದೂ ಏನು ನಾವು ನೋಡ್ತೀವಿ ತುಂಬಾ ಸ್ಪೀಡಲ್ಲಿ ಹೋಗ್ತವೆ. ಅದು ಏನು ಈ ಕೊಯ್ಲು ಮಾಡಿರುವಂತಹ ಗದ್ದೆಗಳಲ್ಲಿ ಓಡ್ಕೊಂಡು ಹೋಗೋದು ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ತುಂಬಾನೇ ಫಿಸಿಕಲಿ ಫಿಟ್ ಆಗಿರ್ಬೇಕಾಗುತ್ತೆ. ಸೊ ಹಾಗಾಗಿ ಸಾಕಷ್ಟು ಅಂಶಗಳು ಇದ್ರದ್ದು ತುಂಬಾನೇ ಅಡ್ವೆಂಚರಸ್, ಚಾಲೆಂಜಿಂಗ್, ಹೀರೋಯಿಕ್ ಅಂತ ನನ್ಗನ್ಸುತ್ತೆ. ಈಗ ಇದರೊಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಮತ್ತೊಮ್ಮೆ ನಿಮ್ಮ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತದ್ದು ಆಗಿರ್ಬೋದು, ರಮೇಶ್ ಸರ್ ಹಾಗೇನೆ ನಿಮ್ಮ ಕಾಂಬಿನೇಷನ್ ಅಲ್ಲಿ ದೈಜಿ ಬರ್ತಾ ಇರುವಂತದ್ದು. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಮತ್ತೊಮ್ಮೆ ಅಭಿನಯವನ್ನ ದೈಜಿ ನಿಮ್ಮಿಬ್ಬರ ಕಾಂಬಿನೇಷನ್ ಸಿನಿಮಾವನ್ನ? ಹೌದು, ಇದು 3ನೇ ಬಾರಿ ನಾವು ಮತ್ತೆ ಒಂದು ಚಿತ್ರದಲ್ಲಿ ಆ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋದು. ಮೊದಲನೇದು ಶಿವಾಜಿ ಸುರತ್ಕಲ್ ಪಾರ್ಟ್ 1, ಆಮೇಲೆ ಪಾರ್ಟ್ 2. ಈಗ ಆಕಾಶ್ ಶ್ರೀವತ್ಸ ಅವರು ಕೂಡ ಇದರಲ್ಲಿ, ಸೊ ಈ ಒಂದು ಹ್ಯಾಟ್ರಿಕ್ ಅಲ್ಲಿ ಅವರು ಕೂಡ ಇದ್ದಾರೆ. ಸೊ ಅದೇ ಇದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಇದ್ರೆ ಒಂದು ಪ್ಯಾಚ್ ವರ್ಕ್ ಇರ್ಬೋದು, ಬಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಬರ್ತೀವಿ ನಾವು. ಸ್ಮಾಲ್ ಸ್ಕ್ರೀನ್ ಅಲ್ಲೂ ನೀವೇ ಇರ್ತೀರಾ, ಆಟಗಳಲ್ಲೂ ನೀವೇ ಇರ್ತೀರಾ, ಜಿಮ್ ಅಲ್ಲೂ ಇರ್ತೀರಾ, ಕ್ರೀಡೆಯಲ್ಲೂ ಇರ್ತೀರಾ, ಅದ್ರ ಜೊತೆಗೆ ಯೋಗ ಮಾಡೋದ್ರಲ್ಲೂ ಇರ್ತೀರಾ. ಈಗಾಗ್ಲೇ ಕೂಡ ಹೇಳಿದ್ರ ಫಿಟ್ನೆಸ್ ಬಗ್ಗೆ. ರೀಸೆಂಟ್ ಆಗಿ ಮತ್ತೊಮ್ಮೆ ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರ ಫಿಟ್ನೆಸ್ ಬಗ್ಗೆ ಅಂತ? ಫಿಟ್ನೆಸ್ ಬಗ್ಗೆ ನಾನೇನಂದ್ರೆ ಒಂದು ಯೋಗಾಭ್ಯಾಸ ಅಂತೂ ಖಂಡಿತ ಇದ್ದೇ ಇದೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈಗ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಅಂದ್ರೆ ಈ ವೇಟ್ಸ್ ಲಿಫ್ಟ್ ಮಾಡೋದು, ಸೊ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇದು ಒಂದು ಹೊಸದು ನನ್ನ ಒಂದು ಫಿಟ್ನೆಸ್ ರುಟೀನ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ದಿನಗಳಿಂದ ಶುರು ಮಾಡಿದ್ರಿ ಅಂಡ್ ಹೇಗ್ ನಡೀತಿದೆ ನಿಮ್ಮ ಸ್ಟ್ರೆಂಥಿಂಗ್ ಎಲ್ಲ? ಒಂದು ವರ್ಷನೇ ಆಯ್ತಾ ಅಂತ, 1 ವರ್ಷ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಶೋಲ್ಡರ್ ಇಂಜುರಿ ಆಗಿತ್ತು ನನಗೆ. ಸೊ ಹಾಗಾಗಿ ಅದಕ್ಕೆ ನಾನು ಸ್ಟ್ರೆಂತ್ ಟ್ರೈನಿಂಗ್ ಅದು ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಅದ್ರ ಜೊತೆ ಈಗಲೂ ಅದು ಟೆಂಡನ್ ಟೇರ್ ಇರೋದ್ರಿಂದ ಅದು ನಾನು ಮಾಡ್ತಾ ಇರ್ಬೇಕಾಗುತ್ತೆ ಸ್ಟ್ರೆಂತ್ ಟ್ರೈನಿಂಗ್. ಅದು ಬಿಡಕ್ಕಾಗಲ್ಲ ನನಗೆ. ಸೊ ಐ ಹ್ಯಾವ್ ಟು ಬಿ ಅಟ್ ಇಟ್. ನಿಮ್ಮ ಮೊದಲ ಸಿನಿಮಾದಿಂದನೂ ಕೂಡ ಇಲ್ಲಿಯ ತನಕನೂ ಕೂಡ ಏನು ಚೇಂಜಸ್ ಆಗಿಲ್ಲ ರಾಧಿಕಾ ನಾರಾಯಣ್ ಅವರು. ಸೊ ರಾಧಿಕಾ ನಾರಾಯಣ್ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಓಕೆ, ಐ ಥಿಂಕ್ ಒಂದು ಬ್ಯೂಟಿ ಸೀಕ್ರೆಟ್ ಅಂದ್ರೆ ಕೆಲವು ಸಲ ಹೇಳ್ತಾರೆ ನಿಮ್ಮ ಸ್ಕಿನ್ ರುಟೀನ್ ಏನಿದೆ ಅದನ್ನ ಆಹಾರ ರೂಪದಲ್ಲಿ ನೀವು ತಗೊಳ್ಬೇಕು ಆಗುತ್ತೆ ಅಂತ. ಅಂದ್ರೆ ಇತಿಮಿತಿ ಆಹಾರ ಮತ್ತೆ ಒಳ್ಳೆ ಪೌಷ್ಟಿಕಾಂಶತೆ ಇರುವಂತಹ ಆಹಾರ ತಗೋಬೇಕಾಗುತ್ತೆ. ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಪ್ರೋಟೀನ್ಸ್ ತಗೊಳ್ಳೋದು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಾವು ಸಾಕಷ್ಟು ನೀರು ಕುಡಿಯೋದನ್ನ ಅದು ಅಷ್ಟು ಲಕ್ಷಣೆ ಮಾಡಲ್ಲ ನಾವು. ಕೆಲವು ಸಲ ಬ್ಯುಸಿ ಆಗ್ಬಿಟ್ಟಿರ್ತೀವಿ. ಈಗ ಆಚೆ ಬಂದು ಈಗ ನಂದು ಅಷ್ಟೇ 2 hours ಆಗೋಯ್ತಾ ಅಂತ ನಾನು ಕುಡಿದೆ. ಸೊ ಹಾಗಾಗಿ ಇಂತಹ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ ಸಣ್ಣ ಸಣ್ಣ ವಿಚಾರಗಳು ಜಾಸ್ತಿ ಏನ್ ಮಾಡ್ಬೇಕಾಗಿಲ್ಲ. ಸೊ ಸಣ್ಣ ಸಣ್ಣ ವಿಚಾರಗಳಲ್ಲಿ ನಿಮ್ಮ ಆಹಾರ, ಆಮೇಲೆ ಮಲ್ಕೊಳ್ಳೋದು, ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 7 to 8 hours ಆಫ್ ಸ್ಲೀಪ್ ಖಂಡಿತ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಸ್ಲೀಪ್ ಆ ನಿದ್ರಾ ಸ್ಥಿತಿಯಲ್ಲೇನೆ ನಮ್ಮ ಬಾಡಿ ಹೀಲ್ ಆಗೋದು. ಅದು ಏನೇ ಇದ್ರೂ ಮಾನಸಿಕ ಆಗಿರ್ಬೋದು, ದೈಹಿಕ ಆಗಿರ್ಬೋದು, ಎಲ್ಲ ಹೀಲ್ ಆಗೋದು ರಾತ್ರಿ ನೀವು ಆ ಒಂದು 7 to 8 hours ಕಂಟಿನ್ಯೂಸ್ ಸ್ಲೀಪ್ ಮಾಡ್ದಾಗ್ಲೇನೆ. ಸೊ ಸ್ಲೀಪಿಂಗ್ ಟೈಮ್ ಬೇಗ ಮಲ್ಕೊಂಡು ಬೇಗ ಏಳೋದಾಗಿರ್ಬೋದು. ಸೊ ಈ ತರ ವಿಚಾರಗಳು, ಸಣ್ಣ ಸಣ್ಣ ವಿಚಾರಗಳು, ಅದು ಬಟ್ ಜಾಸ್ತಿ ಪ್ರಮಾಣದಲ್ಲಿ ನಿಮ್ಗೆ ಉಪಯುಕ್ತವಾಗಿರುತ್ತೆ ಅದು ಅಂತ. ಅದರೊಟ್ಟಿಗೆ ಯೋಗ ಮತ್ತೆ ಜಿಮ್. ಯೋಗ ಮತ್ತೆ ಜಿಮ್, ಎಸ್ ಮ್ಯಾಮ್. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಒಂದಲ್ಲ ಒಂದು ಪಾತ್ರದ ಮೂಲಕ ಎಂಟರ್ಟೈನ್ ಮಾಡ್ತಾನೆ ಇದ್ದೀರಾ. ಸೊ ಒಂದೂವರೆ ವರ್ಷ ಆಗಿದೆ ಅನ್ಸುತ್ತೆ ಐ ಥಿಂಕ್ ಬೆಳ್ಳಿ ಪರದೆಗೆ ಬಂದು. ಈಗ 27ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತದ್ದು. ನಮ್ಮ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ, ಅದ್ರ ಜೊತೆಗೆ ತುಳುನಾಡಿನ ಸಿನಿ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ? ಎಲ್ಲ ತುಳುನಾಡಿನ ಪ್ರೇಕ್ಷಕರಿಗೆ ಮತ್ತೆ ನಮ್ಮ ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಸಾಂಪ್ರದಾಯಿಕ ಐತಿಹಾಸಿಕ ಮಹತ್ವವನ್ನು ಹೊಂದಿರುವಂತಹ ಒಂದು ಒಳ್ಳೆ ಕಥಾವಸ್ತು, ಕಂಬಳ ಅನ್ನುವ ಒಂದು ಕಥಾ ವಸ್ತುವನ್ನು ಇಟ್ಕೊಂಡು ಬರ್ತಿರುವಂತಹ ಚಿತ್ರ ವೀರಕಂಬಳ. ಇದು ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬರ್ತಾ ಇದೆ. ತುಳುಲಿ ನಾನೇ ಕೂಡ ಡಬ್ಬಿಂಗ್ ಮಾಡಿದ್ದೀನಿ. ಸೊ ಹಾಗಾಗಿ ಒಂದು ಬಹಳ ವಿಶೇಷವಾದ ಸಂಗತಿ ಇದು ಅಂತಾನೆ ಹೇಳ್ಬೋದು ನನಗೆ. ದಯವಿಟ್ಟು ಈ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ. ರಾಜೇಂದ್ರ ಸಿಂಗ್ ಬಾಬು ಸರ್ ಅವರಿಗೋಸ್ಕರ ಎಲ್ಲ ಕನ್ನಡದ ಒಂದು ಆಡಿಯನ್ಸ್ ದಯವಿಟ್ಟು ಹೋಗಿ ಚಿತ್ರನ ನೋಡಿ. ಮತ್ತೆ ಒಳ್ಳೊಳ್ಳೆ ತುಳುನಾಡಿನ ಒಳ್ಳೊಳ್ಳೆ ಆಕ್ಟರ್ಸ್ ಏನಿದ್ದಾರೆ ಇದರಲ್ಲಿ ನೀವು ಕೂಡ ನೋಡ್ತೀರಾ. ಹಾಗಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಂದು ಒಂದು ಸ್ಪೆಷಲ್ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ದಯವಿಟ್ಟು
ಇದೇ ಫೆಬ್ರವರಿ 27ನೇ ತಾರೀಕು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರನ ನೋಡಿ. ಥ್ಯಾಂಕ್ ಯು ಮ್ಯಾಮ್, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಖಂಡಿತವಾಗ್ಲೂ ನೀವು ಕೂಡ ಬನ್ನಿ, ಸಿನಿ ಪ್ರೇಕ್ಷಕರೊಟ್ಟಿಗೆ ಸಿನಿಮಾ ನೋಡಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಥ್ಯಾಂಕ್ ಯು. ಇದಾಗಿತ್ತು ವೀರಕಂಬಳದ ಬಗ್ಗೆ, ಹಾಗೇನೆ ಒಂದಷ್ಟು ಫಿಟ್ನೆಸ್ ಬಗ್ಗೆ ನಿಮ್ಮೆಲ್ಲರ ಪ್ರೀತಿಯ ನಟಿ ರಾಧಿಕಾ ನಾರಾಯಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.